ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಶನಿವಾರ 3 ಜನವರಿ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 99ನೇ ಕೀರ್ತನೆಯ 8ನೇ ವಚನ. ನಮ್ಮ ಯೆಹೋವ ದೇವರೇ, ಅವರಿಗೆ ಉತ್ತರ ಕೊಟ್ಟವನು ನೀನೇ. ನೀನು ದುಷ್ಕೃತ್ಯಗಳಿಗಾಗಿ ಅವರನ್ನು ದಂಡಿಸುತ್ತಿದ್ದರೂ ಕ್ಷಮಿಸುವ ದೇವರಾಗಿದ್ದಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ಅದ್ಭುತ ಸ್ವರೂಪನು, ಮಹೋನ್ನತನು, ಸರ್ವಶ್ರೇಷ್ಠನು, ಕ್ಷಮಿಸುವಂಥವನು, ಆದರೂ ದಂಡಿಸುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದಂಡಿಸಿದರೂ ಕ್ಷಮಿಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಕೀರ್ತನಾಗಾರನು ಈ ಒಂದು ಕೀರ್ತನೆಯಲ್ಲಿ ಬಹಳ ಅದ್ಭುತವಾಗಿ ದೇವರು ಪರಿಶುದ್ಧನು, ದೇವರು ಮಹೋನ್ನತನು, ದೇವರು ಆ ಪರಲೋಕದಲ್ಲಿ ಆಸೀನರೂಢನಾಗಿದ್ದಾನೆ, ಭೂಮಿಯು ಕಂಪಿಸುತ್ತದೆ ಎಂಬುದಾಗಿ ಯೆಹೋವನನ್ನು ಆರಾಧಿಸುವಂಥದ್ದು ನಾವೆಲ್ಲರೂ ಮಾಡಬೇಕಾದಂಥ ಕಾರ್ಯ. ಯೆಹೋವ ದೇವರು ಘನ ಹೊಂದತಕ್ಕ ಏಕೈಕ ದೇವರು, ಮಹೋನ್ನತನು, ಶ್ರೇಷ್ಠನೆಂಬುದಾಗಿ ಅದ್ಭುತವಾಗಿ ಕೀರ್ತನೆಯಲ್ಲಿ ದೇವರನ್ನು ವರ್ಣಿಸುತ್ತಾ ಹೋಗುತ್ತಾನೆ. ಅಷ್ಟು ಮಾತ್ರವಲ್ಲದೆ ದೇವ ಭಕ್ತರು ದೇವರ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡಿದಾಗ ಕೇಳಿ ಸದೋತ್ತರವನ್ನು ದಯಪಾಲಿಸುವಂಥವನೆಂಬುದಾಗಿ ಬಹಳ ಅದ್ಭುತವಾಗಿ ವರ್ಣಿಸುತ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಈ ಒಂದು ವಚನದಲ್ಲಿ ನಾವು ನೋಡುವುದಾದರೆ ದೇವರು ಕರುಣಾಸಾಗರನು, ಪ್ರೀತಿ ಸ್ವರೂಪನು ಹೌದು. ತನ್ನ ಜನರನ್ನು ಪ್ರೀತಿ ಮಾಡಿ ದೇವರು ತನ್ನ ಜನರಿಗೆ ಎಲ್ಲವನ್ನು ಕೊಡುವಂಥವನಾಗಿದ್ದರೂ ಅವರು ಮಾಡಿದಂಥ ತಪ್ಪು ಅಪರಾಧಗಳಿಗೆ ದಂಡಿಸುವಂಥವನಾಗಿದ್ದಾನೆ, ಆದರೂ ಕ್ಷಮಿಸುವ ದೇವರಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಅನುಭವಿಸಿದಂಥ ಆ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾ, ನಮ್ಮನ್ನು ಬಿಡುಗಡೆ ಮಾಡುತ್ತಾ, ನಮ್ಮನ್ನು ಸಮೃದ್ಧಿಯಿಂದ ತುಂಬಿಸುತ್ತಾ, ನಮ್ಮನ್ನು ಅದ್ಭುತಕರವಾಗಿ ನಡೆಸಿಕೊಂಡು ಬಂದಿದ್ದಾನೆ. ಈ ದೇವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದಾನೆ, ಪ್ರಾರ್ಥನೆಯನ್ನು ಕೇಳುವಂಥವನಾಗಿದ್ದಾನೆ. ಆದರೆ ನಮ್ಮ ತಪ್ಪು ದೋಷ ಅಪರಾಧಗಳಿಗೆ ನಮ್ಮನ್ನು ಎಚ್ಚರಿಸಿ, ದಂಡಿಸಿ, ಬಲಪಡಿಸಿ, ಕ್ಷಮಿಸಿ, ನಮ್ಮನ್ನು ತನ್ನವರಾಗಿ ಆತನು ನಮ್ಮನ್ನು ಹತ್ತಿರಕ್ಕೆ ಕರೆಯುವಂಥವನಾಗಿದ್ದಾನೆ. ಇಂಥ ದೇವರ ಅದ್ಭುತವಾದಂಥ ಕಾರ್ಯಗಳು ನಮ್ಮ ಜೀವನದಲ್ಲಿ ಅನುಭವಿಸಿದ್ದೇವೆ. ದೇವರು ನಮ್ಮನ್ನು ಪ್ರೀತಿಸುತ್ತಾನೆ, ಕ್ಷಮಿಸುತ್ತಾನೆ, ನಮ್ಮನ್ನು ತಪ್ಪುಗಳಿಗೆ ತಾನು ದಂಡನೆ ಹೊಂದಿದ್ದಾನೆ, ದಂಡಿಸಿ ಕಲಿಸುವಂಥವನು ಆಗಿದ್ದಾನೆ. ಇಂಥ ದೇವರಿಗೆ ನಿತ್ಯಕ್ಕೂ ಸ್ತೋತ್ರ ಸಲ್ಲಿಸುತ್ತಾ ಆತನಿಗೋಸ್ಕರವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಕರ್ತನೆ, ದಯಾಮಯ ಸ್ವಾಮಿ, ನಿನ್ನ ಕೃಪೆ ಎಷ್ಟು ನಮ್ಮನ್ನು ಆವರಿಸಿಕೊಂಡಿದೆ, ತಪ್ಪುಗಳನ್ನು ಕ್ಷಮಿಸುವಂಥದ್ದಾಗಿ ಎಚ್ಚರಿಸಿ ದಂಡಿಸಿರುವಂಥದ್ದು ಆಗಿದೆ. ದಯಮಾಡಿ ನಮ್ಮನ್ನು ಕ್ಷಮಿಸಿ ನಿನ್ನಲ್ಲಿ ನಾವು ಇರುವಂತೆಯೂ ನಿನ್ನನ್ನು ಮಹಿಮೆ ಪಡಿಸುವಂತೆಯೂ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.